ಪ್ರಪಂಚಕ್ಕೆ ಒಬ್ರು ಕ್ರಿಟಿಕ್ ಆಗಿ ಜರ್ನಲಿಸ್ಟ್ ಆಗಿ ಇಟ್ಸ್ ನಾಟ್ ಈಸಿ ಟು ಕಾಲ್ ಸ್ಪೇಡ್ ಅ ಸ್ಪೇಡ್. ಅಂದರೆ ಇದ್ದಿದ್ದಂಗೆ ನೀವು ಅಂದರೆ ತುಂಬ ನಾಜೂಕಾಗಿ ಹೇಳಬೇಕಷ್ಟೇ. ಫಿಲ್ಮ್ ಇಂಡಸ್ಟ್ರಿ ಅವರು ಮುಂಚಿನಿಂದ ಹೇಳ್ತಾ ಬಂದಿದ್ದಾರೆ, ಅವರು ಕೋಟ್ಯಾಂತರ ರೂಪಾಯಿ ಹಾಕಿ ವರ್ಷಾನುಗಟ್ಟಲೆ ಒಂದು ಫಿಲಮ್ನ ಮಾಡಿದ್ರೆ 1, 3, 5, 7 ನಿಮಿಷದಲ್ಲಿ ಒಬ್ಬ ರಿವ್ಯೂವರ್ ಅದನ್ನು ಡ್ಯಾಮೇಜ್ ಮಾಡುವ ದರ್ಶನ್ ಅವ್ರು ಯಾವ್ಯಾವ ರೀತಿಯ ರೋಲ್ಸನ್ನು ಮಾಡ್ಕೊಂಡು ಬಂದಿರ ಅಂತ ನಾವು ನೋಡಬೇಕು. ಇವತ್ತಿನ ದಿನ ಯಾರೋ ಒಬ್ಬ ಬಂದು ಏನು ಈ ರೀತಿಯ ಫಿಲಮ್ಸ್ ಮಾಡ್ತಾರೆ, ಇವರೆಲ್ಲ ಆ್ಯಕ್ಟಿಂಗ್ ಹೆಚ್ಚು ಮಾಡೋದಿಲ್ಲ, ಹಾಗೆಲ್ಲ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಸ್ಟಾರ್ ಆಗಿದ್ದಾನೆ ಅಂದರೆ ಅದು ಏನೋ ಮಾಡಿನೇ ಆಗಿರೋದು. ನಾವು ಆಗಿಲ್ಲ ಅಂದರೆ ನಾವು ಅದನ್ನು ಮಾಡಿಲ್ಲ ಅಂತ. ರಜನಿಕಾಂತ್ ಯಾಕೆ ಇನ್ನೂ ಆ್ಯಕ್ಟ್ ಮಾಡಬೇಕು? ದುಡ್ಡಿಗಾಗಿ ಅಲ್ಲ. ಏನಕ್ಕೆ ಈಗ ಶಿವರಾಜ್ ಕುಮಾರ್ ಅವರು ಯಾಕೆ ಆ್ಯಕ್ಟ್ ಮಾಡಬೇಕು? ಇವತ್ತಿಗೂ ಮೇ ಬಿ ದಟ್ಸ್ ದಿ ರವಿಚಂದ್ರನ್ ಇಂಪ್ಯಾಕ್ಟ್ ಈಗ ಅನ್ನಿಸ್ತಾ ಇದೆ. ನಮ್ಮಲ್ಲಿ ಹಾಡುಗಳು ಬರೋ ಥರ ಬೇರೆ ಎಲ್ಲೂ ಬರುತ್ತೆ. RRR ಒಂದು ಇಂಟರ್ವೆಲ್ ಸೀನು ಏನೋ ಇದೆ, ಜೂನಿಯರ್ NTR ಅವರು ಬರ್ತಾರೆ ವಿತ್ ಅ ಟ್ರಕ್ ಫುಲ್ ಆಫ್ ಆನಿಮಲ್ಸ್. ನಾವು ಅದನ್ನು ನೀವು ಲಾಜಿಕ್ ನೋಡೋಕ್ಕೆ ಹೋದರೆ ದಟ್ ಡಸಂಟ್ ವರ್ಕ್. ಸೊ ವೈ ಡು ಯು ಡೂ ದಿಸ್ ಶೋ? ಈ ರಾಜರಥ ಕಾಂಟ್ರವರ್ಸಿ ಎಲ್ಲ ಆದಮೇಲೆ ಒಂದು ಏನೋ ಈ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿ ಬರೋಕ್ಕೆ ಹೆದರ್ಕೋತಾರೆ. ಕೆಲವು ಸತಿ ಆಗೋ ಗಾಯಗಳು ನಮ್ಮನ್ನು ಕಾಡ್ತಾ ಇರುತ್ತದು ನಾವು ಬಿಡೋವರೆಗೂ. ಅದೇ ಥರ ನಮಗೆ ಎಷ್ಟೋ ಕಮೆಂಟ್ಸ್ಗಳು ಬರುತ್ತೆ. ಗೆಸ್ಟ್ಗಳಲ್ಲಿ ಬಂದಿರ್ತಾರಲ್ಲ, ಇವ್ರ ಪ್ರೊಫೈಲ್ ಕರೆಕ್ಟಾಗಿ ಚೆಕ್ ಮಾಡಬೇಕಿತ್ತು, ಇವ್ರದ್ದು ಕಾಂಟ್ರವರ್ಸಿ ಇತ್ತು, ಅದಿತ್ತು. ಅವಾಗ ನಾವು ಏನು ಕೇಳ್ಕೊಳ್ಳೋದು? ಯಾಕಂದರೆ ನೀವು ಪ್ರಪಂಚದಲ್ಲಿ ಕಪ್ಚುಕ್ಕೆ ಇಲ್ದಾರೋ ಯಾವ ಮನುಷ್ಯರು ಇದ್ದಾರೆ ತೋರಿಸಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.